ಅವರು ಶರೀರ ಒಂದೇ ನಿಮಿಷ. ಶತಾಯುಷಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಶ್ರೀ ಲಿಂಗೈಕ್ಯ. ಬಹಳ ಬೇಸರದ ಸಂಗತಿ ಇದು, ಬಹಳ ದುಃಖದ ಸಂಗತಿ ಇದು. ನಡೆದಾಡುವಂತ ದೇವರು ಇನ್ನು ನಮ್ಮ ಜೊತೆಗಿಲ್ಲ. ಶತಾಯುಷಿ ತ್ರಿವಿಧ ದಾಸೋಹಿ ಇನ್ನಿಲ್ಲ ಅನ್ನುವಂಥ ಸುದ್ದಿ. ನಿಜಕ್ಕೂ ಇದೊಂದು ಒಂಥರ ಅಪ್ಪಳಿಸಿದ ಸುದ್ದಿ. ಇದು ಬೆಳಗ್ಗೆ 11:44 ಸಿದ್ಧಗಂಗಾ ಶಿವಕುಮಾರ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ ಅನ್ನುವಂಥದ್ದು. ಅಭಿನವ ಬಸವಣ್ಣ ಅಂತಾನೆ ಪ್ರಸಿದ್ಧರಾಗಿದ್ದಂತಹ ಸಿದ್ಧಗಂಗಾ ಶ್ರೀಗಳು ಬೆಳಗ್ಗೆ ಅಲ್ಲಿ ಆಗುವಂತ ಆಗು ಹೋಗುಗಳನ್ನ ಗಮನಿಸುವಂತ ಸಂದರ್ಭದಲ್ಲಿ ಅನಿಸ್ತು ಎಲ್ಲೋ ಕಡೆ ಶ್ರೀಗಳಿಗೆ ಬಹಳ ತೊಂದರೆ ಆಗಿದೆ ಅನ್ನುವಂಥದ್ದು. ಶತಾಯುಷಿ ತ್ರಿವಿಧ ದಾಸೋಹಿ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಇನ್ನಿಲ್ಲ. ಬಹಳ ಬೇಸರದ ಸಂಗತಿ, ಬಹಳ ದುಃಖದ ಸಂಗತಿ ಇದು. ನಡೆದಾಡುವಂತ ದೇವರು ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದು. ಬೆಳಗ್ಗೆ 11:44 ಸಿದ್ಧಗಂಗಾ ಶಿವಕುಮಾರ ಶ್ರೀಗಳು ಲಿಂಗೈಕ್ಯರಾದರು ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಆದರೆ ಎಲ್ಲದನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗ 1:56 ಅದನ್ನ ಪ್ರಕಟಪಡಿಸಲಾಗಿದೆ. ಯಾಕಂದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಬೇಕಾಗಿತ್ತು. ನಾನು ಹೇಳ್ತಾ ಇದ್ದೆ, ಬೆಳಗ್ಗೆಯ ಸ್ಥಿತಿಗತಿಗಳನ್ನು ಅವಲೋಕಿಸಿದಂತಹ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಪ್ರಶ್ನೆ ಉದ್ಭವ ಆಗಿತ್ತು. ಈಗ ತ್ರಿವಿಧ ದಾಸೋಹಿ ವಿಧಿವಚರಾಗಿದ್ದಾರೆ, ಅವರು ಕೈಲಾಸದ ಕಡೆಗೆ ಹೆಜ್ಜೆ ಹಾಕಿದ್ದಾರೆ ಅನ್ನುವಂಥದ್ದು. ನಡೆದಾಡುವ ದೇವರು ಇನ್ನು ನಮಗೆ ನೆನಪು ಮಾತ್ರ. ಆದರೆ ಅವರು ದೈಹಿಕವಾಗಿ ನಮ್ಮ ಜೊತೆಗೆ ಇರಲ್ಲ ನಿಜ, ಆದರೆ ಅವ್ರು ಮಾಡಿದಂಥ ಸಮಾಜ ಸೇವೆ, ಅವ್ರು ಹಾಕಿದಂಥ ಅಡಿಪಾಯ, ಆ ಧರ್ಮ, ಆ ಸಂಸ್ಕೃತಿ, ಪರಂಪರೆ ಇದೆಯಲ್ಲ, ಅದು ಖಂಡಿತವಾಗಲೂ ಅದು ಭದ್ರಕೋಟೆಯ ರೀತಿಯಲ್ಲಿ ಎಲ್ಲಿ ತನಕ ಧರ್ಮ ಇರುತ್ತೋ ಅಲ್ಲಿ ತನಕನೂ ಕೂಡ ಖಂಡಿತವಾಗಲೂ ಇರುತ್ತೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ದೇವರ ಪಾದವನ್ನ ಸೇರಿದಂಥ ಕ್ಷಣ ಇದು. ಅಂದ್ರೆ ನೀನೇನು ಉಣಿಸಕ್ಕೆ ಸಾಧ್ಯ? ಭಗವಂತ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಈ ತಮ್ಮ ಬೇಕಾದಂಥವ್ರು ಬೇಗ ತಗೊಂಡ್ಬಿಡ್ತಾನೆ ಅಂತ. ಆದ್ರೆ ನಿಜಕ್ಕೂ ಸಮಾಜಕ್ಕೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿದ್ದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಆಯಸ್ಸನ್ನು ಕೊಡ್ತಾನೆ ಅಂತ. 111 ವರ್ಷ ಆಯಸ್ಸನ್ನು ಕೊಟ್ಟು ಭಗವಂತ ನೀನು ಸೇವೆ ಮಾಡಪ್ಪ, ನನ್ನ ಪರವಾಗಿ ನಿಂತು ನೀನು, ಯಾಕಂದ್ರೆ ದೇವರಾಗಿ ನಾನೆಲ್ಲ ಕಡೆ ಇರೋಕ್ಕಾಗಲ್ಲ, ಆದರೆ ದೇವರ ಸ್ವರೂಪಿಗಳಾಗಿ ನೀವಿರಬೇಕು ನಿಮ್ಮಂಥವ್ರು ಅಂತೇಳಿ ಭಗವಂತ ಇಟ್ಟಿದ್ದಿದೆಯಲ್ಲ, ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಹಿಂಗಾಗಿನೇ ಯಾರು ಬದುಕದಿರುವಷ್ಟು ಕಾಲ ಬದುಕಿ, ಯಾರು ಬಾಳದಿರುವಷ್ಟು ಕಾಲ ಬಾಳಿ, ಯಾರು ಮಾಡದೇ ಇರುವಂಥ ಸೇವೆಯನ್ನ ಮಾಡಿ ಅಪಾರ ಭಕ್ತಗಣ, ಅಪಾರ ವಿದ್ಯಾರ್ಥಿ ಬಳಗವನ್ನ ಅವರು ಆಗಲಿರುವಂಥದ್ದು ಇದೆಯಲ್ಲ, ನಿಜಕ್ಕೂ ಬಹಳ ಬೇಸರದ ಸಂಗತಿ. ಡಾಕ್ಟರ್ ಶಿವಕುಮಾರ ಶ್ರೀ ನಡೆದಾಡುವ ದೇವರು ಇನ್ನಿಲ್ಲ. ಜಗತ್ತಿನ ಕೇವಲ 5 ಮಂದಿ ಹಿರಿಯ ಜೀವಿಗಳಲ್ಲಿ ಇವರು ಒಂದು. ಬೆಳಗ್ಗೆ ಪೇಪರಲ್ಲಿ ಓದ್ಕೊಂಡು ಬರ್ತಾ ಇದ್ದೆ, ಜಪಾನಿನ ಒಬ್ಬ ವಯೋವೃದ್ಧರು ಅತ್ಯಂತ ಹೆಚ್ಚಿನವರು ಹೋಗ್ಬಿಟ್ರು ಅನ್ನುವಂಥದ್ದು. ನೋಡಿ, ಮಠದಿಂದಲೇ ಒಂದು ಸುತ್ತೋಲೆ ಬಂದಿದೆ. ಆ ಸುತ್ತೋಲೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರು ಕೆಲ ದಿನಗಳಿಂದ ಅಸ್ವಸ್ಥರಾಗಿದ್ದರು. ಉತ್ತಮ ರೀತಿಯ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿರ್ತಿದ್ದು ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು, ಹಿತೈಷಿಗಳು, ಭಕ್ತಾದಿಗಳು ಪರಮ ಪೂಜ್ಯರು ಗುಣಮುಖರಾಗುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಆದರೂ ಸಹ ಭಗವಂತನ ಇಚ್ಛೆಯಂತೆ ದಿನಾಂಕ ಅಂದರೆ ಇವತ್ತು 21ನೇ ತಾರೀಕಿನಂದು ಸೋಮವಾರ ಅವರು ವಿಧಿವಚರಾದರು ಅನ್ನುವಂಥದ್ದು ನೋಡ್ತಾ ಇದ್ದೀವಿ ನಾವು. ನಾಯಕರುಗಳು ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೊರಗಡೆ ಬರ್ತಾ ಇದ್ದಾರೆ, DCM ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾರೆ, ಗೃಹ ಸಚಿವ MB ಪಾಟೀಲ್ರು ಕೂಡ ಇದ್ದಾರೆ. ಸುದೀರ್ಘವಾದಂಥ ಚರ್ಚೆಯನ್ನು ಮುಗಿಸ್ಕೊಂಡು ಇದೀಗ ತಾನೇ ನಾಯಕರು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಡೆದಾಡುವಂಥ ದೇವರು ಈಗ ನಮ್ಮೊಂದಿಗಿಲ್ಲ. ದೇವರ ಕಡೆಗೆ ಹೆಜ್ಜೆಯನ್ನ ಹಾಕಾಯ್ತು, ದೇವರು ಕೈಲಾಸದ ಕಡೆಗೆ ಹೆಜ್ಜೆಯನ್ನ ಇಟ್ಟಾಯ್ತು. ಸೊ ಇಂಥ ಸಂದರ್ಭದಲ್ಲಿ ಕೇವಲ ನಾಯಕರಿಂದ ಅನೌನ್ಸ್ಮೆಂಟ್ ಮಾತ್ರ ವಾಕ್ಯ ಉಳಿದಿರುವಂಥದ್ದು. ಆದರೆ ಅದಕ್ಕಿಂತ ಮೊದಲನೇ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಏನಿದೆಯಲ್ಲ, ವಿದ್ಯಾಸಂಸ್ಥೆ ಈಗಾಗಲೇ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿ ಆಗಿದೆ. 11:44 ಸುಮಾರಿಗೆ ನಡೆದಾಡುವ ದೇವರು ಶಿವ ಸಾಯುಜ್ಯವನ್ನು ಪಡೆದರು ಅಂತ ಅದರಲ್ಲಿ ನಮೂದಿಸಲಾಗಿದೆ. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಎಲ್ಲರಿಗೂ ಕೇಳುತ್ತೆ. ಗಲಾಟೆ ಮಾಡಬೇಡಿ, ಸ್ವಲ್ಪ ಸೈಲೆಂಟ್ ಆಗಿದ್ರೆ ಕೇಳುತ್ತೆ.
ನಮ್ಮೆಲ್ಲರಿಗೆ ಹಾಗೂ ನಾಡಿನ ಜನತೆಗೆ ನಡೆದಾಡುವ ದೇವರು ಅಂತಕ್ಕಂಥ ಒಂದು ಭಾವನೆಗಳನ್ನ ಪ್ರತಿಯೊಬ್ಬರ ಹೃದಯದಲ್ಲಿ ಮೂಡಿಸಿದ್ದಂತ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ವೈದ್ಯರ ಒಂದು ಹಲವಾರು ರೀತಿಯ ಒಂದು ಉತ್ತಮವಾದಂಥ ಚಿಕಿತ್ಸೆಗಳು ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಕೊಟ್ಟಂತ ಒಂದು ಸನ್ನಿವೇಶದಲ್ಲೂ ಪರಮ ಪೂಜ್ಯರು ಹಲವಾರು ದಿನಗಳಿಂದ ಜವರಾಯರ ಜೊತೆಯಲ್ಲಿ ಯಾವೊಂದು ಹೋರಾಟವನ್ನು ಮಾಡ್ಕೊಂಡು ಬಂದರು. ಒಂದು ಪವಾಡವನ್ನೇ ನಮ್ಮ ಮುಂದೆ ಇವತ್ತು ನಿರ್ಮಿಸಿದ್ದಾರೆ. ಅವರ ಚಿಕಿತ್ಸೆಯನ್ನ ಮಾಡ್ತಕ್ಕಂಥ ವೈದ್ಯರು ಈಗ ಅಧಿಕೃತವಾಗಿ ಪರಮ ಪೂಜ್ಯರು ಇವತ್ತು ವಿಧಿವಶರಾಗಿರ್ತಕ್ಕಂಥ ವಿಷಯವನ್ನ ಲಿಂಗೈಕ್ಯ ಅಲ್ಲ ಶಿವೈಕ್ಯನ ಲಿಂಗೈಕ್ಯರಾಗಿರ್ತ